ಇನ್ನು 2023ರ ಜನಾಂಗೀಯ ಘರ್ಷಣೆಯ ನಂತರ ಮಣಿಪುರಕ್ಕೆ ಇವತ್ತು ಪ್ರಧಾನಿ ಮೋದಿ ಭೇಟಿ ನೀಡಿದರು. ಬರೀ ಭೇಟಿ ನೀಡಿದ್ದು ಮಾತ್ರ ಅಲ್ಲ, ಭರಪೂರ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮಣಿಪುರಕ್ಕೆ ಮೋದಿ ಭೇಟಿ, ಭರಪೂರ ಕೊಡುಗೆ. ಅದು 2023, ಹತ್ರತ್ರ 2 ವರ್ಷ ಆಯಿತು. ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ನಡೆದು 100 ಮಂದಿ ಸಾವನ್ನಪ್ಪಿದ್ರು. ಅದೆಷ್ಟೋ ಜನ ಗಾಯಗೊಂಡು ವಲಸೆ ಕೂಡ ಹೋಗಿದ್ರು. ಸದ್ಯ ಅದೇ ಮಣಿಪುರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. 2023ರ ಹಿಂಸಾಚಾರದ ಸಂತ್ರಸ್ತರನ್ನ ಭೇಟಿಯಾದ್ರು, ಧೈರ್ಯ ತುಂಬಿದ್ರು. ಕುಕಿ ಸಮುದಾಯ ಹೆಚ್ಚಿರುವ ಮಣಿಪುರದ ಚುರಚಂದ್ಪುರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ನಿರಾಶ್ರಿತರನ್ನ ಭೇಟಿ ಮಾಡಿದ್ರು. ಸುಮಾರು 8,000 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಮಾಡಿದ್ದಾರೆ. ರಸ್ತೆ, ರೈಲು ಹಾಗೂ ವಾಯು ಸಂಪರ್ಕ ಹೆಚ್ಚಿಸಲು ಹೂಡಿಕೆಗೆ ಹೆಚ್ಚಿನ ಒತ್ತು ನೀಡಿದ್ರು. ಇದಿಷ್ಟೇ ಅಲ್ಲ, ಸುಮಾರು 22,000 ಕೋಟಿ ವೆಚ್ಚದ ಜಿರಿಬಂ ಇಂಪಾಲ್ ರೈಲು ಮಾರ್ಗ ಶೀಘ್ರದಲ್ಲೇ ಮಣಿಪುರದ ರಾಜಧಾನಿಯನ್ನ ಸಂಪರ್ಕ ಮಾಡಲಿದೆ ಎಂದು ಭರವಸೆ ನೀಡಿದ್ದಾರೆ. ಸುಮಾರು 400 ಕೋಟಿ ವೆಚ್ಚದ ಹೊಸ ಇಂಪಾಲ್ ವಿಮಾನ ನಿಲ್ದಾಣ ಕೂಡ ಸಿದ್ಧವಾಗಿದೆ ಎಂದಿದ್ದಾರೆ. ಭಾರೀ ಮಳೆಯಿದ್ದ ಕಾರಣ 65 ಕಿಲೋಮೀಟರ್ ರಸ್ತೆ ಮೂಲಕ ಮೋದಿ ಪ್ರಯಾಣ ಮಾಡಿದ್ರು. ವಿರೋಧ ಪಕ್ಷದ ಒತ್ತಡಕ್ಕೆ ಮೋದಿ ಮಣಿಪುರಕ್ಕೆ ಭೇಟಿ ಕೊಟ್ಟರು ಅಂತ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ರು. ಅವರು ವಿರೋಧ ಪಕ್ಷದವರ ಒತ್ತಡ ಆಯ್ತಲ್ಲ, ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೋಸ್ಕರ ಭೇಟಿ. ಅದೇನೇ ಹೇಳಿ ಕೊನೆಗೂ ಮೋದಿ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷ ನಮ್ಮ ಒತ್ತಡಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಕ್ಲೈಮ್ ಮಾಡಿಕೊಂಡಿದ್ದಾರೆ. ಮಹೇಶ್ ಜೊತೆ ಈರಣ್ಣ, TV9 ನವದೆಹಲಿ.